ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಕನ್ನಡ ಪೆಡಗಾಜಿಗೆ ಸಂಬಂಧಪಟ್ಟಂತೆ ಈ ತರಗತಿಯಲ್ಲಿ ಭಾಷೆ ಅಂದ್ರೆ ಏನು, ಭಾಷೆಯ ಉಗಮ ಸಿದ್ಧಾಂತಗಳು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇದು ಪೆಡಗಾಜಿಗೆ ಸಂಬಂಧಿಸಿದಂತೆ ಮೊದಲನೇ ಟಾಪಿಕ್ ಇದಾಗಿರುತ್ತೆ ಕನ್ನಡ ಪೆಡಗಾಜಿಯಲ್ಲಿ ಅಕಾರ್ಡಿಂಗ್ ಟು ಸಿಲೆಬಸ್. ಓಕೆ, ಸೊ ಭಾಷೆ ಅಂದ್ರೆ ಏನು, ಭಾಷೆ ಅಂತ ಏನ್ ಕರಿತೀವಿ ನಾವು, ಅದನ್ನ ಲ್ಯಾಟಿನ್ ಭಾಷೆಯ ಲಿಂಗ್ವಾ ಓಕೆ ಅನ್ನುವಂಥ ಪದದಿಂದ ತಗೊಂಡಿದ್ದಾರೆ. ಓಕೆ, ಲಿಂಗ್ವಾ ಅಂತ. ಓಕೆ, ಲಿಂಗ್ವಾ ಅನ್ನೋ ಒಂದು ಪದದಿಂದ ಇದು ಬಂದಿದೆ. ಓಕೆ, ಲ್ಯಾಟಿನ್ ಭಾಷೆಯ ಲಿಂಗ್ವಾ ಅನ್ನುವಂಥ ಪದದಿಂದ ಬಂದಿದೆ. ಅಂತಂದ್ರೆ ನಾಲ್ಗೆ ಅಂತ ಕರಿತೀವಿ, ನಾಲ್ಗೆ ಅಂತ ಕರಿತೀವಿ. ಲಿಂಗ್ವಾ ಮೀನಿಂಗ್ ಏನು, ಟಂಗ್ ಅಂತ ಅದರ ಅರ್ಥ, ಮೀನ್ಸ್ ನಾಲಿಗೆ. ಭಾಷೆಯ ಮೂಲ ಮಾತಾಗಿರುತ್ತೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್, ಬಹಳಷ್ಟು ಸಲ ಕೇಳಿದರೆ. ಭಾಷೆಯ ಮೂಲನೇ ಮಾತು, ನಂತರ ಚಿತ್ರ, ನಂತರ ಬರಹವು ಮೂಡಿ ಬಂದಿದೆ. ಓಕೆ, ಭಾಷೆಯ ಮೂಲ ಮಾತು, ಫಸ್ಟ್ ಮಾತು. ನೋಡಿ, ಭಾಷೆಯ ಮೂಲನೇ ಫಸ್ಟ್ ಮಾತಾಗಿರುತ್ತೆ, ತದನಂತರ ಅದು ಚಿತ್ರ, ಅದಾದ್ಮೇಲೆ ಬರಹ. ಮಾತು, ಚಿತ್ರ, ಬರಹ. ಕ್ಲಿಯರ್? ಮಾತು, ಚಿತ್ರ, ಬರಹ. ಓಕೆ, ಭಾಷೆಯ ಮೂಲ ಯಾವಾಗ್ಲೂ ಮಾತಾಗಿರುತ್ತೆ, ಅದರ ನಂತರ ಚಿತ್ರ, ಅದರ ನಂತರ ಬರಹ ಆಗಿ ಮೂಡಿ ಬರುತ್ತೆ. ಓಕೆ, ಇನ್ನು ವುಡ್ ರವರ ಪ್ರಕಾರ ಭಾಷೆ ಮೊದಲು ಮೌಖಿಕವಾಗಿರುತ್ತೆ, ನಂತರ ಲಿಖಿತ ರೂಪ ನಂತರ ಅದು ಲಿಖಿತ ರೂಪವನ್ನ ಪಡೆದುಕೊಂಡಿದೆ ಅಂತ ಹೇಳಿ ವುಡ್ ರವರು ತಿಳಿಸ್ತಾರೆ. ಇನ್ನು ಭಾಷೆಯ ಬಗ್ಗೆ ಮೊದಲ ಬಾರಿಗೆ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದಂತ ದಾರ್ಶನಿಕ ಯಾರು ಅಂತ ಹೇಳಿದ್ರೆ ದಟ್ ಇಸ್ ಪ್ಲೇಟೋರವರು. ನೋಡಿ, ಭಾಷೆಯ ಬಗ್ಗೆ ಮೊದಲ ಬಾರಿಗೆ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದಂತ ದಾರ್ಶನಿಕ ಯಾರು ಅಂತ ಕೇಳ್ತಾರೆ, ದಟ್ ಇಸ್ ಪ್ಲೇಟೋ. ಓಕೆ, ಇನ್ನು ಫ್ರಾನ್ಸಿಸ್ ರವರು ಭಾಷಾ ಪರಿಷತ್ತು 1866ರಷ್ಟು ಹಿಂದೆಯೇ ಭಾಷಾ ಉಗಮವನ್ನ ಕುರಿತು ಯಾವುದೇ ರೀತಿಯ ಚರ್ಚೆ ಮಾಡಬಾರದು ಅಂತ ಹೇಳಿ ತಿಳಿಸಿದೆ. ನೋಡಿ, ಇದು ಏನಾಗ್ಬೇಕು ಅಂದ್ರೆ ಇದು ಫ್ರಾನ್ಸ್ನ ಆಗ್ಬೇಕು. ಓಕೆ, ಎಸ್, ಫ್ರಾನ್ಸ್ನ ಭಾಷಾ ಪರಿಷತ್ತು ಏನಿದೆ 1866ರಷ್ಟು ಹಿಂದೆನೆ ಭಾಷಾ ಉಗಮವನ್ನ ಕುರಿತು ಯಾವುದೇ ರೀತಿಯ ಚರ್ಚೆ ಮಾಡಬಾರ್ದು ಅಂತ ತಿಳಿಸಿದೆಯಂತೆ. ಇನ್ನು ಭಾಷೆಯು ಮಾನವ ನಿರ್ಮಿತವಾಗಿದೆ. ಓಕೆ, ಇದು ಒಂದು ವೈಜ್ಞಾನಿಕ ಸತ್ಯ. ಓಕೆ, ಭಾಷೆ ಅನ್ನುವಂಥದ್ದು ಮಾನವ ನಿರ್ಮಿತ ಆಗಿದೆ. ಹಾಗಾದ್ರೆ ಭಾಷೆ ಎಲ್ಲಿಂದ ಉಗಮವಾಯಿತು? ಅದಕ್ಕೆ ಅದರದ್ದೇ ಆದಂತಹ ಕೆಲವೊಂದು ಸಿದ್ಧಾಂತಗಳನ್ನ ಬಹಳಷ್ಟು ಜನ ಕೊಟ್ಟಿದ್ದಾರೆ. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾಷಾ ಉಗಮ ಸಿದ್ಧಾಂತಗಳು. ಮೊದಲನೆಯ ಸಿದ್ಧಾಂತ ಏನು? ದೈವಿಕ ಭಾಷಾ ಸಿದ್ಧಾಂತ. ಅಂದ್ರೆ ಏನು ಅಂದ್ರೆ ಇದನ್ನ ಸಾಂಪ್ರದಾಯಿಕ ಸಿದ್ಧಾಂತ ಅಂತ ಕೂಡ ಕರೀತಾರೆ. ದೈವಿಕ ಭಾಷಾ ಸಿದ್ಧಾಂತ ಅಂತಂದ್ರೆ ಈಗ ಹೆಸರೇ ಹೇಳ್ತಾ ಇದೆ. ಏನಂತ ಅಂದ್ರೆ ಭಾಷೆ ಅನ್ನುವಂಥದ್ದು ದೇವ್ರು ಕೊಟ್ಟಿರುವಂತ ಒಂದು ವರ, ಅಂದ್ರೆ ಏನು, ದೈವದತ್ತವಾಗಿ ಬಂದಿರುವಂಥದ್ದು, ದೇವ್ರೇ ಇದನ್ನ ಸೃಷ್ಟಿಸಿರೋದು ಅಂತ ಏನ್ ಹೇಳುತ್ತಲ್ಲ, ಅದನ್ನೇ ನಾವು ದೈವಿಕ ಭಾಷಾ ಸಿದ್ಧಾಂತ ಅಂತ ಹೇಳ್ತೀವಿ. ನೋಡಿ, ಇದನ್ನ ಸಾಂಪ್ರದಾಯಿಕ ಸಿದ್ಧಾಂತ ಅಂತ ಕರೀತಾರೆ. ಇದ್ರ ವಾದ ಏನಾಗಿದೆ ಅಂತ ಹೇಳಿದ್ರೆ, ಭಾಷೆ ಅನ್ನುವಂಥದ್ದು ಮನುಷ್ಯನಿಗೆ ದೈವದತ್ತವಾಗಿ ಬಂದಿದೆ. ಮನುಷ್ಯನನ್ನ ಸೃಷ್ಟಿಸಿದಂತಹ ದೇವರು ಆತನ ಅನುಕೂಲಕ್ಕಾಗಿ ಭಾಷೆಯನ್ನ ಸೃಷ್ಟಿ ಮಾಡಿದನೆ ಅಂತ ಹೇಳಿ ಇಲ್ಲಿ ವಾದಿಸ್ತಾರೆ. ಏನಂತ ವಾದಿಸ್ತಾರೆ? ಭಾಷೆ ಅನ್ನುವಂಥದ್ದು ಮನುಷ್ಯನಿಗೆ ದೈವದತ್ತವಾಗಿ ಬಂದಿದೆ, ಮನುಷ್ಯನನ್ನ ಸೃಷ್ಟಿಸಿದಂತ ದೇವರು ಆತನ ಅನುಕೂಲಕ್ಕೋಸ್ಕರ, ಮನುಷ್ಯನಿಗೆ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ಭಾಷೆಯನ್ನ ಸೃಷ್ಟಿ ಮಾಡಿದಾನೆ ಅಂತ ಹೇಳಿ ದೈವಿಕ ಭಾಷಾ ಸಿದ್ಧಾಂತ ಹೇಳುತ್ತೆ. ಓಕೆ, ಈ ಸಿದ್ಧಾಂತದ ಪ್ರಕಾರ ಭಾರತೀಯರ ದೇವ ಭಾಷೆ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಸಂಸ್ಕೃತ. ಓಕೆ, ಸೊ ದೈವ ಭಾಷಾ ಸಿದ್ಧಾಂತದ ಪ್ರಕಾರ ಭಾರತೀಯರ ದೇವ ಭಾಷೆ ಅಂತ ಹೇಳಿದ್ರೆ ಅದು ಸಂಸ್ಕೃತ ಭಾಷೆ. ಓಕೆ, ಇನ್ನು ಪ್ರಸಿದ್ಧ ಲಾಕ್ಷಣಿಕ ಯಾರು? ಭಟ್ಟ ಕಳಂಕನು ಭಾಷೆಗಳೆಲ್ಲವೂ ಭಗವಂತನಿಂದಲೇ ಸೃಷ್ಟಿ ಮಾಡಿದೆ ಅಂದ್ರೇನೆ. ಓಕೆ, ಪ್ರಸಿದ್ಧ ಲಾಕ್ಷಣಿಕ ಆಗಿರುವಂತಹ ಭಟ್ಟ ಕಳಂಕ ಏನಿದ್ದಾರೆ, ಇವ್ರು ಏನ್ ಹೇಳ್ತಾರೆ? ಭಾಷೆಗಳು ಎಲ್ಲವೂ ಅಂದ್ರೆ ಪ್ರತಿಯೊಂದು ಭಾಷೆ ಕೂಡ ಭಗವಂತನಿಂದಲೇ ಸೃಷ್ಟಿಯಾಗಿದೆ, ಆ ಭಗವಂತನೇ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಓಕೆ, ಈ ಸಿದ್ಧಾಂತದ ವಾದವನ್ನ ಆಧುನಿಕ ಭಾಷಾ ತಜ್ಞರು ತಳ್ಳಿ ಹಾಕಿದ್ದಾರೆ. ನೋಡಿ, ಭಟ್ಟಾಕಳಂಕರ್ ಅವರು ಹೇಳಿರುವಂತ ಅಂದ್ರೆ ಭಾಷೆಗಳು ಭಗವಂತನಿಂದನೇ ಸೃಷ್ಟಿಯಾಗಿದೆ ಅಂತ ಏನ್ ಹೇಳಿದ್ರು, ಆ ಒಂದು ವಾದವನ್ನ ಆಧುನಿಕ ಭಾಷಾ ತಜ್ಞರು ಅಲ್ಲಗೆಳಿತಾರೆ.
ಕಾರಣ ಯಾಕೆ ಅಂತ ಅಂದ್ರೆ ಭಾಷೆಯು ಮನುಷ್ಯನ ಅನಿಸಿಕೆಯಿಂದ ಹಾಗೂ ಸ್ವಪ್ರಯತ್ನದಿಂದ ಮೂಡಿ ಬಂದಿರುತ್ತೆ. ಆದ್ದರಿಂದ ಇದು ದೇವನಿರ್ಮಿತ ಅಲ್ಲ ಅಂತ ಹೇಳಿ ಆಧುನಿಕ ಭಾಷಾ ತಜ್ಞರು ತಳ್ಳಿ ಹಾಕಿದ್ದಾರೆ. ಓಕೆ, ಸೊ ಇದಿಷ್ಟು ಏನಾಯ್ತು, ದೈವಿಕ ಭಾಷಾ ಸಿದ್ಧಾಂತ ಆಯ್ತು. ಈಗ ನೋಡೋಣ ಅನುಕರಣಾ ಸಿದ್ಧಾಂತ. ಅನುಕರಣಾ ಸಿದ್ಧಾಂತ ನೋಡ್ತಾ ಹೋದ್ರೆ ಇದು ಮಾನವನ ಸಹಜ ಪ್ರವೃತ್ತಿ ಆಗಿರುತ್ತೆ. ಓಕೆ, ಇದರ ವಾದ ಏನು, ಒಂದು ಮಗು ತನ್ನ ತಂದೆ ತಾಯಿ ಹಾಗೂ ತನ್ನ ಸುತ್ತಮುತ್ತಲಿನ ಪರಿಸರವನ್ನ ಅನುಕರಣೆ ಮಾಡಿ ಎಲ್ಲಾ ಕಲಿಯುವಂತೆ. ಅಂದ್ರೆ ಈಗ ತಂದೆ ತಾಯಿ ಏನ್ ಮಾಡ್ತಾರೆ ಅದನ್ನೇ ಮಗು ಮಾಡುತ್ತೆ, ಸುತ್ತಲಿನ ಪರಿಸರದಲ್ಲಿ ಇರುವಂತಹ ಜನರು ಏನ್ ಮಾಡ್ತಾರೆ ಅದನ್ನ ಮಗು ಕಲಿತಾ ಹೋಗುತ್ತೆ ಅನ್ನುವಾಗ ಆದಿಮಾನವ ತಮ್ಮ ಪರಿಸರದಲ್ಲಿ ಕೇಳಿ ಬರುತ್ತಿದ್ದಂತಹ ಪ್ರಾಣಿ ಪಕ್ಷಿಗಳು, ಓಕೆ, ಏನೇನೆಲ್ಲ ಕಾಡಿನಲ್ಲಿ ಅಂದ್ರೆ ವಾಸ ಮಾಡ್ತಾ ಏನೇನೆಲ್ಲ ನೋಡ್ತಾ ಇದ್ನಲ್ವಾ ಸುತ್ತಮುತ್ತಲ, ಸೊ ಅವುಗಳ ಪ್ರಾಣಿ ಪಕ್ಷಿಗಳ ಕೂಗು ಹಾಗೂ ವಸ್ತುಗಳ ಕಂಪನದಿಂದ ಹೊರಹೊಮ್ಮಿದಂತಹ ಶಬ್ದಗಳನ್ನ ಅನುಸರಿಸ್ತಾ ಹೋಗಿದ್ದಕ್ಕೆ ಭಾಷೆ ಆಗಿದೆ ಅಂತ ಅನುಕರಣಾ ಸಿದ್ಧಾಂತದವರು ಹೇಳ್ತಾರೆ. ನೋಡಿ, ಒಂದು ಮಗು ತನ್ನ ತಂದೆ ತಾಯಿ ಜೊತೆಗೆ ತನ್ನ ಸುತ್ತಲಿನ ಪರಿಸರವನ್ನ ಅನುಕರಣೆ ಮಾಡಿ ಎಲ್ಲಾ ಏನ್ ಕಲಿಯುತ್ತಲ್ವಾ, ಅದೇ ತರನೇ ಆದಿಮಾನವ ತನ್ನ ಪರಿಸರದಲ್ಲಿ ಕೇಳಿ ಬರುತ್ತಿದ್ದಂತಹ ಪ್ರಾಣಿ ಪಕ್ಷಿಗಳ ಕೂಗು ಹಾಗೂ ವಸ್ತುಗಳ ಕಂಪನದಿಂದ ಹೊರಹೊಮ್ಮಿದಂತಹ ಶಬ್ದಗಳನ್ನ ಅನುಕರಿಸ್ತಾ ಹೋಗಿದ್ದಂತರ ಫಲವೇ ಇವತ್ತು ಭಾಷೆ ಆಗಿದೆ ಅಂತ ಹೇಳಿ ಅನುಕರಣಾ ಸಿದ್ಧಾಂತ ಹೇಳುತ್ತೆ. ಇನ್ನು ಅನುಕರಣಾ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳ್ತಾರೆ, ದಟ್ ಇಸ್ ಲಿಬ್ನಿಸ್. ಓಕೆ, ಇನ್ನು ಇವ್ರ ಪ್ರಕಾರ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇವರ ಪ್ರಕಾರ ಭಾಷೆಯ ಉಗಮ ಅಂದ್ರೆ ಏನು ನೋಡಿ, ಮಾನವ ವಸ್ತುಗಳ ಮತ್ತು ಪ್ರಾಣಿಗಳ ಅಥವಾ ಪಕ್ಷಿಗಳ ಕೂಗು ಶಬ್ದಗಳನ್ನ ಅನುಕರಿಸೋದಕ್ಕೆ ಮಾಡಿದಂತಹ ಪ್ರಯತ್ನವೇ ಭಾಷೆ ಅಂತ ಹೇಳ್ತಾರೆ. ಇದು ಮಾನವನು ಆಗ್ಬೇಕು. ಓಕೆ, ಮಾನವನು ವಸ್ತುಗಳ ಪ್ರಾಣಿಗಳ ಅಥವಾ ಪಕ್ಷಿಗಳ ಕೂಗು ಶಬ್ದಗಳನ್ನ ಅನುಕರಿಸೋದಕ್ಕೆ ಮಾಡಿದಂತಹ ಪ್ರಯತ್ನವೇ ಭಾಷೆ ಅಂತ ಹೇಳಿ ಇವ್ರು ಹೇಳ್ತಾರೆ. ಇನ್ನು ಉದಾಹರಣೆಗೆ ನೋಡೋದಾದ್ರೆ, ಕಾಗೆಯಿಂದ ಕಾಕ, ಗೂಬಿಯಿಂದ ಗೂಗು, ಹಸುವಿನಿಂದ ಅಂಬ ಈ ರೀತಿ. ಓಕೆ, ಇದನ್ನ ತಿರಸ್ಕಾರ ಮಾಡಿದಂತ ವ್ಯಕ್ತಿ ಯಾರು ನೋಡಿ, ಇದನ್ನ ಬಹಳಷ್ಟು ಸಲ ಪ್ರಶ್ನೆ ಕೇಳಿದರೆ. ಓಕೆ, ಏನಂತ, ಅನುಕರಣಾ ಸಿದ್ಧಾಂತವನ್ನ ತಿರಸ್ಕರಿಸಿದಂತಹ ವ್ಯಕ್ತಿ, ಅಲ್ಲಗೆಳೆದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ದಟ್ ಇಸ್ ಮ್ಯಾಕ್ಸ್ ಮುಲ್ಲರ್ ಅವರು. ಇವರು ಅನುಕರಣಾ ಸಿದ್ಧಾಂತವನ್ನ ಬೌಬೌ ಅಂತ ಕರೆದಿದ್ದಾರೆ. ಓಕೆ, ಏನಂತ ಕೇಳಿದರೆ ಕ್ವಶನ್ಸ್ ಅಂತ ಹೇಳಿದ್ರೆ, ಅನುಕರಣವಾದವನ್ನ ಬೌಬೌ ಸಿದ್ಧಾಂತ ಅಂತ ಕರೆದಂತವ್ರು ಯಾರು ಅಂತ ಕೇಳ್ತಾರೆ, ದಟ್ ಇಸ್ ಮ್ಯಾಕ್ಸ್ ಮುಲ್ಲರ್. ಇದನ್ನ ಕೇಳಿದರೆ ಕೂಡ ಬಹಳಷ್ಟು ಸತಿ ಬಂದಿದೆ. ಸೊ ಇವಾಗ ಏನಾಯ್ತು, ದೈವಿಕ ಭಾಷಾ ಸಿದ್ಧಾಂತ ಆಯ್ತು, ಜೊತೆಗೆ ಅನುಕರಣಾ ಸಿದ್ಧಾಂತ ಆಯ್ತು. ನೆಕ್ಸ್ಟ್ ಈಗ ಉದ್ಗಾರವಾಚಕ ತತ್ವ. ಉದ್ಗಾರವಾಚಕ ತತ್ವ ಅಂದ್ರೇನು, ಇವಾಗ ಮ್ಯಾಕ್ಸ್ ಮುಲ್ಲರ್ ಅವರು ಅನುಕರಣಾ ಸಿದ್ಧಾಂತವನ್ನ ಏನಂತ ಕರೆದಿದ್ದಾರೆ, ಅವರು ಬೌಬೌವಾದ ಅಂತ ಕರೆದಿದ್ದಾರೆ. ಸೊ ಹಾಗಾದ್ರೆ ಯಾರದನ್ನ ಅಲ್ಲೆಗೆಳೆದಿದ್ದು, ಮ್ಯಾಕ್ಸ್ ಮುಲ್ಲರ್ ಅವರು. ಹಾಗಾದ್ರೆ ಅವರು ಕೊಟ್ಟಂತ ಒಂದು ತತ್ವ ಉದ್ಗಾರವಾಚಕ ತತ್ವ. ಓಕೆ, ಸೊ ಆದಿಮಾನವನು ಭಾವಾವೇಶಗಳಿಗೆ ಒಳಗಾದಾಗ ಸಹಜವಾಗಿ ವಿಶಿಷ್ಟ ರೀತಿಯ ಉದ್ಗಾರ ಭಾವನೆಗಳನ್ನ ಹೊರಹೊಮ್ಮಿಸ್ತಾ ಇದ್ದ, ಇದನ್ನೇ ಉದ್ಗಾರವಾಚಕ ಸಿದ್ಧಾಂತ ಅಂತ ಹೇಳಿ ಏನು ಅನುಕರಣಾ ಸಿದ್ಧಾಂತವನ್ನ ಬೌಬೌ ಸಿದ್ಧಾಂತ ಅಂತ ಹೇಳಿದ್ರಲ್ಲ ಮ್ಯಾಕ್ಸ್ ಮುಲ್ಲರ್ ಅವರು, ಈ ಒಂದು ಹೇಳಿಕೆಯನ್ನ ಕೊಡೋದ್ರ ಮೂಲಕ, ಅಂದ್ರೆ ಇದನ್ನ ವ್ಯಾಖ್ಯಾನ ಮಾಡೋದ್ರ ಮೂಲಕ ಉದ್ಗಾರವಾಚಕ ತತ್ವನೇ ಭಾಷೆಯ ಉಗಮ ಆಗೋದಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾರೆ. ಓಕೆ, ಅವರು ಸಿದ್ಧಾಂತವನ್ನ ಪೋಪೋವಾದ ಅಂತ ಕರೆದಿದ್ದಾನೆ. ಅವರು ಈ ಒಂದು ಸಿದ್ಧಾಂತಕ್ಕೆ ಪೋಪೋವಾದ ಅಂತ ಕೂಡ ಕರೆದಿದ್ದಾನೆ. ಸಿದ್ಧಾಂತಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂತಹ ಮ್ಯಾಕ್ಸ್ ಮುಲ್ಲರ್ ಅವರು ಸಿದ್ಧಾಂತಕ್ಕೆ ಪೋಪೋವಾದ. ನೋಡಿ, ಇಲ್ಲಿ ಅನುಕರಣಾ ಸಿದ್ಧಾಂತ ಆಗ್ಬೇಕಿದು. ಓಕೆ, ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಆದಿಮಾನವನು ಭಾವಾವೇಶಗಳಿಗೆ ಒಳಗಾದಾಗ ಸಹಜವಾಗಿಯೇ ವಿಶಿಷ್ಟ ರೀತಿಯ ಉದ್ಗಾರ ಭಾವನೆಗಳನ್ನ ಹೊರಹೊಮ್ಮಿಸ್ತಾ ಇದ್ದ, ಇದನ್ನೇ ನಾವು ಉದ್ಗಾರವಾಚಕ ಸಿದ್ಧಾಂತ ಅಂತ ಕರಿತೀವಿ ಅಂತ ಹೇಳಿ ಮ್ಯಾಕ್ಸ್ ಮುಲ್ಲರ್ ಅವರು ಹೇಳ್ತಾರೆ. ಸೊ ಅನುಕರಣ ಸಿದ್ಧಾಂತಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದಂತಹ ಮ್ಯಾಕ್ಸ್ ಮುಲ್ಲರ್ ಅವರು ಈ ಒಂದು ಅನುಕರಣಾ ಸಿದ್ಧಾಂತಕ್ಕೆ ಪೋಪೋವಾದ ಅಂತ ಕರೆದಿದ್ದಾರೆ. ಓಕೆ,
ಇದು ಪೋಪೋ ಅಂತಾನು ಕರೀತಾರೆ. ಕೆಲವೊಂದು ಬುಕ್ಸ್ ಅಲ್ಲಿ ಇದೇ ತರನೇ ಕೊಟ್ಟಿದ್ದಾರೆ. ಓಕೆ, ಪೋಪೋವಾದ ಅಂದ್ರೂ ಒಂದೇ, ಇಲ್ಲಿ ಬೋಬೋವಾದ ಅಂತ ಕೂಡ ಕರೆದಿದ್ದಾರೆ. ಓಕೆ, ಎರಡು ಬಂದ್ರು ಒಂದೇ, ಆದ್ರೂ ಜಾಸ್ತಿ ಯಥೇಚ್ಛವಾಗಿ ಬುಕ್ಸ್ ಅಲ್ಲಿ ಇರೋದು ಪೋಪೋ. ಓಕೆ, ಈಗ ಗೊತ್ತಾಯ್ತಲ್ವಾ, ಉದ್ಗಾರವಾಚಕ ತತ್ವವನ್ನ ನೀಡಿದಂತವ್ರು ಮ್ಯಾಕ್ಸ್ ಮುಲ್ಲರ್ ಅವರು. ಓಕೆ, ಈಗ ಶ್ರಮ ಪರಿಹಾರ ತತ್ವ ಸಿದ್ಧಾಂತ, ಇದರ ತಿರಳನ್ನ ನೋಡೋದಾದ್ರೆ, ಆದಿಮಾನವ ಶ್ರಮಪೂರ್ಣ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ತನ್ನ ಶ್ರಮ ಪರಿಹಾರಾರ್ಥ ಹೊರಡಿಸುವಂತ ನಿಟ್ಟಿಸಿರು, ಜೊತೆಗೆ ವಿಭಿನ್ನ ರೀತಿಯ ಒತ್ತಡಗಳಿಂದ ಉಸಿರು ಬಾಯಿಯ ಮೂಲಕ ಹೊರಬರುವುದು, ಈ ಉಸಿರೇ ಭಾಷೆಯಾಗಿ ಪರಿವರ್ತನೆಗೊಂಡಿದೆ ಅಂತ ಈ ಶ್ರಮ ಪರಿಹಾರ ತತ್ವ ಹೇಳುತ್ತೆ. ಇದನ್ನ ನಾಯ್ರಿ ಅವರು ಏನ್ ಮಾಡ್ತಾರೆ, ಇದನ್ನ ಈ ಒಂದು ಶ್ರಮ ಪರಿಹಾರ ಸಿದ್ಧಾಂತವನ್ನ ಕೊಡ್ತಾರೆ. ಓಕೆ, ಅದೇ ಉದಾಹರಣೆ ಉಫ್ ಅಂತ ಹೇಳ್ತೀವಲ್ವಾ, ಅದು. ಈ ಸಿದ್ಧಾಂತಕ್ಕೆ ಅವರು ಯೋ ಹೇ ಹೋ ವಾದ ಅಂತ ಕರೆದಿದ್ದಾರೆ. ಓಕೆ, ಯೋ ಹೇ ಹೋ ವಾದ ಅಂತ ಕರೆದಿದ್ದಾರೆ. ಯಾವ್ದು ಶ್ರಮ ಪರಿಹಾರ ಸಿದ್ಧಾಂತವನ್ನ ನಾಯ್ರಿ ಅವರು ಯೋ ಹೇ ಹೋ ಸಿದ್ಧಾಂತ ಅಂತ ಕರೆದಿದ್ದಾರೆ. ಈಗ ನೋಡೋಣ ನೆಕ್ಸ್ಟ್ ಒನ್ ಯಾವುದು, ಸನ್ನಾಭಾಷವಾದ ಸಿದ್ಧಾಂತ. ಭಾಷೆ ಬಳಕೆಗೆ ಬರುವ ಮೊದಲು ಸನ್ನೆಗಳ ಮೂಲಕ ಭಾಷೆ ಅನ್ನುವಂಥದ್ದು ಉಗಮ ಆಗಿದೆ ಅಂತ ತಿಳಿಸ್ತಾರೆ. ಇದರಲ್ಲಿ ಸನ್ನಾಭಾಷಾ ಸಿದ್ಧಾಂತದಲ್ಲಿ. ಓಕೆ, ಇದರಲ್ಲಿ ಕಣ್ಸನ್ನೆ, ಮುಖದ ಹಾವಭಾವ ಇವೆಲ್ಲವನ್ನು ನಾವು ನೋಡ್ಬೋದು. ಇನ್ನು ಪ್ರತಿಪಾದಕರು ಬಂದು ಊಂಟವರು. ಓಕೆ, ಈತನು ಮಾನವನ ಚಿತ್ತ ಸ್ಥಿತಿಯ ಮೊದಲು ಆತನ ಬಾಹ್ಯ ಸನ್ನೆಗಳ ಮೂಲಕ ವ್ಯಕ್ತವಾಗುತ್ತಿದ್ದು, ಕ್ರಮೇಣ ಈ ಸನ್ನೆಗಳ ಜೊತೆಯಲ್ಲಿ ಶಬ್ದಗಳು ಪುರಸ್ಕಾರಗೊಂಡು ಭಾಷೆ ಮೂಡಿ ಬಂದಿದೆ ಅಂತ ಇವರು ಹೇಳ್ತಾರೆ. ಓಕೆ, ಇದಿಷ್ಟು ಏನು ಭಾಷೆ ಮತ್ತು ಭಾಷೆಗೆ ಸಂಬಂಧಿಸಿದಂತೆ ಹೇಗೆ ಉಗಮ ಆಯ್ತು ಭಾಷೆ ಅನ್ನೋದಕ್ಕೆ ಸಿದ್ಧಾಂತಗಳು. ಓಕೆ, ಇದರಲ್ಲಿ ನಾವು ಯಾವ್ದು ನೋಡಿದ್ವಿ, ದೈವಿಕ ಭಾಷಾ ಸಿದ್ಧಾಂತ, ಅನುಕರಣ ಸಿದ್ಧಾಂತ, ಉದ್ಗಾರವಾಚಕ ಸಿದ್ಧಾಂತ, ಶ್ರಮ ಪರಿಹಾರ ತತ್ವ ಸಿದ್ಧಾಂತ, ಸನ್ನಾಭಾಷಾವಾದ ಸಿದ್ಧಾಂತ. ಓಕೆ, ಇದಿಷ್ಟು, ಇವೆಲ್ಲವೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.